ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಡೇ 2 ಆಫ್ ಐರ್ಲೆಂಡ್ ಟ್ರಿಪ್. ಡೇ 1 ಅದು ನಿಮಗೆ ಕ್ವಿಕ್ ರೀಕ್ಯಾಪ್ ಕೊಡೋದಾದರೆ, ವಿ ವಿಸಿಟೆಡ್ ನಾಕ್ಸ್ ಶ್ರೈನ್, ಕ್ಲಿಫ್ಸ್ ಆಫ್ ಮೋರ್, ಹಾಗೆ ಫೆರಿ ರೈಡ್ ಮಾಡಿ ಈ ಬ್ಯೂಟಿಫುಲ್ ಕಂಟ್ರಿ ಹೋಮಿಗೆ ರೀಚ್ ಆದ್ವಿ. ಸೊ ದೆನ್ ಐ ಥಾಟ್ ಐ ಕುಡ್ ಸ್ಟಾರ್ಟ್ ಟುಡೇಸ್ ವಿಡಿಯೋ ಬೈ ಗಿವಿಂಗ್ ಯು ಆಲ್ ಅ ಕ್ವಿಕ್ ಹೌಸ್ ಟೂರ್. ಇನ್ ಕೇಸ್ ನೀವು ನಮ್ಮ ಡೇ 1 ವಿಡಿಯೋ ನೋಡಿಲ್ಲ ಅಂದರೆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲೂ ಹಾಕ್ತೀನಿ ಮತ್ತು ಈ ವಿಡಿಯೋದು ಎಂಡ್ ಸ್ಕ್ರೀನಲ್ಲೂ ಕೂಡ ಕೊಡ್ತೀನಿ. ಸೊ ಡೂ ಚೆಕ್ ಇಟ್ ಔಟ್. ಸೊ ಬನ್ನಿ ಈಗ ಮನೆ ಒಳಗೆ ಹೋಗೋಣ. ಎಂಟ್ರಿ ಮಾಡಿದ ತಕ್ಷಣ ನೀವು ಲೆಫ್ಟ್ ಮತ್ತು ರೈಟ್ ಸೈಡ್ ನೋಡಿದರೆ ಎರಡು ತುಂಬ ಕೋಸಿ ಲಿವಿಂಗ್ ರೂಮ್ಸ್ ಇದೆ. ಸೊ ದಿಸ್ ಇಸ್ ಆನ್ ದ ಲೆಫ್ಟ್ ಆ್ಯಂಡ್ ದಿಸ್ ಇಸ್ ಆನ್ ದ ರೈಟ್. ತುಂಬ ಸ್ಪೇಷಿಯಸ್ ಇದೆ ಅಲ್ವಾ? ಹಾಗೆ ಇಲ್ಲಿ ನೀವು ನೋಡೋದಾದರೆ ಈ ಮನೆಗೆ ತುಂಬ ಅವಾರ್ಡ್ಸ್ ಸಿಕ್ಕಿದೆ, ಲೈಕ್ ಟ್ರಿಪ್ ಅಡ್ವೈಸರಿಂದ ಮತ್ತು ಐರಿಷ್ ವೆಲ್ಕಮ್ ಅವಾರ್ಡ್ಸ್, ಹಾಗೆ ಬೇರೆ ಕೆಲವು ಅವಾರ್ಡ್ಸಿಗೆ ಇದು ಫೀಚರ್ ಕೂಡ ಆಗಿದೆ. ಹಾಗೆ ಮನೆಯ ಈ ಭಾಗದಲ್ಲಿ ನೀವು ನೋಡಿದರೆ ತುಂಬ ಸಿಂಪಲಾಗಿ ಡೆಕೋರೇಟ್ ಮಾಡಿದ್ದಾರೆ, ಲೈಕ್ ಜಸ್ಟ್ ವಿತ್ ಅ ವಿಂಟೇಜ್ ಸ್ಟೈಲ್ ಟೆಲಿಫೋನ್, ಲ್ಯಾಂಪ್ ಮತ್ತು ಝೈಲೋಫೋನ್ ಎಲ್ಲ ಇಟ್ಟು ಸೂಪರ್ ಆಗಿರೋ ಒಂದು ರೆಟ್ರೋ ಆಸ್ಥೆಟಿಕ್ ವೈಬ್ ಕೊಡ್ತಿತ್ತು. ಸೊ ಇಟ್ ವಾಸ್ ವೆರಿ ನೈಸ್. ಹಾಗೆ ಇಲ್ಲಿ ಒಂದು ಫುಲ್ಲಿ ಸ್ಪೇಷಿಯಸ್ ಆಗಿರೋ ಒಂದು ದೊಡ್ಡ ಡೈನಿಂಗ್ ರೂಮ್ ಇದೆ. ಆಲ್ಮೋಸ್ಟ್ 15 ಜನ ತನಕ ಇಲ್ಲಿ ಕೂತ್ಕೊಳ್ಬೋದು. ಓಕೆ, ಸೊ ಕಂಟಿನ್ಯೂಯಿಂಗ್ ವಿತ್ ದ ಟೂರ್, ನಾವೀಗ ಫಸ್ಟ್ ಫ್ಲೋರ್ ಎಕ್ಸ್ಪ್ಲೋರ್ ಮಾಡೋಣ. ಸೊ ಈಗ ಫಸ್ಟ್ ಫ್ಲೋರಿಗೆ ನೀವು ಕ್ಲೈಮ್ ಮಾಡಿದ ತಕ್ಷಣ ನನ್ನ ಲೆಫ್ಟ್ ಸೈಡಿಗೆ 2 ಬೆಡ್ರೂಮ್ಸ್ ಇದೆ ಆ್ಯಂಡ್ ರೈಟ್ ಸೈಡಿಗೆ ಒಂದು ಬೆಡ್ರೂಮ್ ಇದೆ. ಐ ಥಿಂಕ್ ದಿಸ್ ಇಸ್ ದ ಸ್ಟೋರೇಜ್ ಸ್ಪೇಸ್, ನಾಟ್ ಶ್ಯೂರ್. ಮತ್ತು ಇಲ್ಲಿ ಮುಂದೆ ನೀವು ನೋಡೋದಾದರೆ 3 ಬೆಡ್ರೂಮ್ಸ್ ಇದೆ ಆ್ಯಂಡ್ ಆಲ್ ಆಫ್ ದ ಬೆಡ್ರೂಮ್ಸ್ ಹ್ಯಾವ್ ಆನ್ ಸ್ವೀಟ್ ಇನ್ ದೆಮ್. ಮತ್ತು ಇಲ್ಲಿ ಒಂದು ಫನ್ ಫ್ಯಾಕ್ಟ್ ಏನಂದರೆ, ಈ ಎಲ್ಲ ಬೆಡ್ರೂಮ್ಸಿಗೆ ವಿಂಡೋ ವ್ಯೂ ಮೇಲೆ ಅವ್ರ ಹೆಸರಿಟ್ಟಿದ್ದಾರೆ. ಲೈಕ್ ಫಾರ್ ಎಕ್ಸಾಂಪಲ್, ಒಂದು ರೂಮಿಂದ ಹಾರ್ಸ್ ಸ್ಟೇಬಲ್ಸ್ ಕಾಣಿಸ್ತಿತ್ತು, ಸೊ ಆ ರೂಮಿಗೆ ಅವರು ಸ್ಟೇಬಲ್ಸ್ ಅಂತ ಹೆಸರಿಟ್ಟಿದ್ದಾರೆ. ಸೊ ದಿಸ್ ಇಸ್ ಅ ವೆರಿ ಯೂನಿಕ್ ಕಾನ್ಸೆಪ್ಟ್. ಐ ಹ್ಯಾವನ್ಟ್ ಸೀನ್ ಇಟ್ ಎನಿವೇರ್. ಸೊ ಆಸ್ ಯು ಕ್ಯಾನ್ ಸಿ, ದಿಸ್ ಇಸ್ ಅ ಫುಲ್ ಫ್ಲೆಡ್ಜ್ಡ್ ಗೇಮ್ ರೂಮ್. ಹಾಗೆ ಇಲ್ಲಿ ಒಂದು ಕ್ಯೂಟ್ ಮೊಮೆಂಟ್ ಕೂಡ ಕ್ಯಾಪ್ಚರ್ ಆಯಿತು. ಹಸ್ಬೆಂಡ್ ಪೇಷಂಟ್ಲಿ ಟೀಚಿಂಗ್ ಹಿಸ್ ವೈಫ್ ಹೌ ಟು ಪ್ಲೇ. ಆ್ಯಂಡ್ ಬೇರೆ ಗೇಮ್ಸ್ ನಿಮಗೆ ಹೇಳೋದಾದರೆ, ದೇರ್ ವಾಸ್ ಏರ್ ಹಾಕಿ, ಡಾರ್ಟ್ ಟೇಬಲ್ ಆ್ಯಂಡ್ ಸೋ ಮೆನಿ ಬೋರ್ಡ್ ಗೇಮ್ಸ್. ಸೊ ಇಟ್ ವಾಸ್ ರಿಯಲಿ ನೈಸ್. ಟ್ರಿಪ್ಪಲ್ಲಿ ಬೋರ್ ಅಂತ ಆಗೋದಿಲ್ಲ, ಬಟ್ ಇಫ್ ಯು ಗೆಟ್ ಬೋರ್ಡ್, ನೀವು ಇಲ್ಲಿ ಗೇಮ್ ರೂಮಲ್ಲಿ ಬಂದು ಪ್ಲೇ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಈಗ ಮನೆಯ ಔಟ್ಸೈಡ್ ವ್ಯೂ ಸ್ವಲ್ಪ ನಿಮಗೆ ತೋರಿಸ್ತೀನಿ. ಸೊ ಜಸ್ಟ್ ವಾಚ್ ಆ್ಯಂಡ್ ಎಂಜಾಯ್. ಸೊ ಡೇ 2 ನಾವು ಜಾಸ್ತಿ ಏನು ಪ್ಲ್ಯಾನ್ ಮಾಡಲಿಲ್ಲ. ವಿ ಜಸ್ಟ್ ವಾಂಟೆಡ್ ಟು ಚಿಲ್, ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್. ಬೆಳಿಗ್ಗೆ ಒಂದು ಸ್ಮಾಲ್ ವಾಟರ್ ಪಾರ್ಕಿಗೆ ವಿಸಿಟ್ ಮಾಡಿದ್ವಿ. ಒಳಗೆ ಫಿಲ್ಮಿಂಗ್ ಅಲೌಡ್ ಇರಲಿಲ್ಲ, ಸೊ ನಿಮಗೆ ಒಳಗೆ ತೋರಿಸ್ಲಿಕ್ಕಾಗಲ್ಲ, ಸಾರಿ ಅಬೌಟ್ ದ್ಯಾಟ್. ಸೊ ವಾಟರ್ ಪಾರ್ಕ್ ಮುಗಿಸಿ ಮನೆಯಲ್ಲಿ ಲಂಚ್ ಎಲ್ಲ ಮಾಡಿದ್ವಿ ಆ್ಯಂಡ್ ದೆನ್ ಬಾಯ್ಸ್ ವರ್ ಪ್ಲಾನಿಂಗ್ ಫಾರ್ ಅ ಬಾರ್ಬಿಕ್ಯೂ ದ್ಯಾಟ್ ನೈಟ್. ಸೊ ಬೇಗ ಮ್ಯಾರಿನೇಷನ್ ಎಲ್ಲ ಫಿನಿಶ್ ಮಾಡಿ ಮರದ ಕೆಳಗೆ ಒಂದು ಕ್ವಿಕ್ ನ್ಯಾಪ್, ಪ್ಯೂರ್ ವಿಲೇಜ್ ಸ್ಟೈಲ್. ಸೊ ಒನ್ಸ್ ಎವ್ರಿಬಡಿ ಗಾಟ್ ರೀಚಾರ್ಜ್ಡ್, ಫುಲ್ ಎನರ್ಜಿ ಬ್ಯಾಕ್, ಸ್ಟ್ರೇಟ್ ಟು ಗೇಮ್ಸ್. ಸೊ ಇಲ್ಲಿ ಬಾಯ್ಸ್ ರನ್ನಿಂಗ್ ರೇಸ್, followed by girls running race, and then just a cute kids running race. And also there was this classic old style swing. Kids ಮಾತ್ರ ಅಲ್ಲ, grown ups ಕೂಡ ಇಲ್ಲಿ ಕೂತ್ಕೊಂಡು just relived their childhood memories. And next up was the main event, girls versus boys football match. ಯಾರು ವಿನ್ ಆದ್ರಂತ ಕೇಳಬೇಡಿ, ಇಟ್ ವಾಸ್ ಜಸ್ಟ್ ಫುಲ್ ಫನ್. ಆಡ್ತಾ ಆಡ್ತಾ ಟೈಮ್ ಹೇಗೆ ಹೋಯ್ತಂತ ಗೊತ್ತೇ ಆಗಲಿಲ್ಲ. ಎವ್ರಿಬಡಿ ವಾಸ್ ಸೋ ಬಿಸಿ ಪ್ಲೇಯಿಂಗ್ ಆ್ಯಂಡ್ ಎವ್ರಿ ಒನ್ ವಾಸ್ ಎಂಜಾಯಿಂಗ್ ಇನ್ ಅ ಫುಲ್ ಗೇಮ್ ಮೋಡ್. Hanging on, walking tall. Some days I got no use for. So then after the games, everybody quickly went, freshened up and straight back to the backyard. ಇಲ್ಲಿ ಆಲ್ರೆಡಿ ಬಾರ್ಬಿಕ್ಯೂ ಪ್ರಿಪ್ರೇಷನ್ಸ್ ಸ್ಟಾರ್ಟ್ ಆಗಿತ್ತು. ಮತ್ತು ಬಾರ್ಬಿಕ್ಯೂ ರೆಡಿ ಆಗುವಾಗ ಅದರ ಪರಿಮಳ ಅಂತೂ 10 on 10. ಆಲ್ our chefs were busy preparing food for the whole gang. And not just grown-ups, kids were also eagerly waiting for the barbecue to get ready.
ಸೊ ದೆನ್ ಡಿನ್ನರ್ ಎಲ್ಲ ಆದಮೇಲೆ ಸ್ವಲ್ಪ ಪಟ್ಟಂಗ ಹೊಡೆದು ನಾವು ಸಾಂಗ್ಸ್ ಎಲ್ಲ ಹಾಡಿದ್ವಿ ಆ್ಯಂಡ್ ಅಂತಾಕ್ಷರಿ ಆಡಿದ್ವಿ. ಸೊ ಹೀಗೆ ರ್ಯಾಪ್ಡ್ ಅಪ್ ಆರ್ ಸೆಕೆಂಡ್ ಡೇ ಆಫ್ ದ ಟ್ರಿಪ್ ಬ್ಯೂಟಿಫುಲಿ. Okay, then this was it for today's vlog, and stay tuned for our combined day 3 and 4 video, hopefully soon. Until then, take care and bye.